ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 7ನೇ ಅಧ್ಯಾಯ, ವಚನಗಳು 1ರಿಂದ 25. ಕಳೆದ ಅಧ್ಯಾಯದಲ್ಲಿ ನಾವು ದೇವರು ಮೋಶೆಗೆ ತನ್ನ ಮಹಾ ಭರವಸೆಗಳನ್ನ ಕೊಟ್ಟದ್ದನ್ನ ನಾವು ನೋಡಿದ್ದೇವೆ. ಜನರು ನಿರಾಶೆಯಿಂದ ಕೇಳಿಸಿಕೊಳ್ಳಲಿಲ್ಲ. ಮೋಶೆಯು ತನ್ನ ಅಸಮರ್ಥತೆಯನ್ನ ಹೇಳಿದನು, ಆದರೆ ದೇವರು ತನ್ನ ಯೋಜನೆಯನ್ನ ಬದಲಾಯಿಸಲಿಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. ದೇವರು ಮೋಶೆಯನ್ನ ಮತ್ತೆ ಫರೋವನ ಬಳಿಗೆ ಕಳುಹಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಇಂದು ನಾವು ನೋಡುವ ವಿಮೋಚನಾ ಕಾಂಡ 7ನೇ ಅಧ್ಯಾಯದಲ್ಲಿ ದೇವರು ತನ್ನ ಶಕ್ತಿಯನ್ನ ಬಹಿರಂಗವಾಗಿ ತೋರಿಸಲು ಆರಂಭಿಸುತ್ತಾರೆ ಎನ್ನುವಂಥದ್ದನ್ನ ನೋಡಲಿದ್ದೇವೆ. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆಗೆ ಧೈರ್ಯವನ್ನ ತುಂಬುವ ಮಾತನ್ನ ಹೇಳುತ್ತಾರೆ. ಆರೋನನು ನಿನ್ನ ವಕ್ತಾರನಾಗುವನು ಎಂಬುದಾಗಿ ಹೇಳುತ್ತಾರೆ. ಅಂದರೆ ಮೋಶೆ ಒಬ್ಬನೇ ಈ ಕಾರ್ಯವನ್ನ ಮಾಡಬೇಕಾಗಿಲ್ಲ, ದೇವರು ಅವನಿಗೆ ಬೇಕಾದ ಸಹಾಯವನ್ನು ಈಗಾಗಲೇ ಒದಗಿಸಿದ್ದಾರೆ ಎಂಬುದಾಗಿ ಅರ್ಥ. ಇದು ನಮಗೂ ಒಂದು ಪಾಠ ಪ್ರಿಯರೇ. ದೇವರು ನಮಗೆ ಕೊಡುವ ಕರೆಯೊಂದಿಗೆ ಅದನ್ನ ನೆರವೇರಿಸಲು ಬೇಕಾಗಿರುವಂತ ಸಹಾಯವನ್ನು ಸಹ ಒದಗಿಸುತ್ತಾರೆ. ನಂತರ ಮೋಶೆ ಮತ್ತು ಆರೋನ ಫರೋವನ ಮುಂದೆ ಹೋಗುತ್ತಾರೆ. ದೇವರು ಹೇಳಿದಂತೆ ಆರೋನ ತನ್ನ ಕೋಲನ್ನ ನೆಲಕ್ಕೆ ಹಾಕುತ್ತಾನೆ. ಕೂಡಲೇ ಆ ಕೋಲು ಹಾವಾಗುತ್ತದೆ. ಇದು ಕೇವಲ ಒಂದು ಅದ್ಭುತವಲ್ಲ ಪ್ರಿಯರೇ, ಇದು ಒಂದು ಘೋಷಣೆ. ಐಗುಪ್ತದ ರಾಜನಿಗಿಂತಲೂ ಮೇಲಿರುವ ಒಬ್ಬ ದೇವರು ಇದ್ದಾರೆ ಎಂಬುವಂತ ಒಂದು ಘೋಷಣೆ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ, ಫಾರೋನ ಮಂತ್ರವಾದಿಗಳು ಸಹ ತಮ್ಮ ತಂತ್ರಗಳಿಂದ ಹಾವುಗಳನ್ನು ತೋರಿಸುತ್ತಾರೆ. ಮೊದಲ ನೋಟಕ್ಕೆ ನೋಡಿದರೆ ಎರಡು ಒಂದೇ ರೀತಿಯಾಗಿ ಕಾಣಬಹುದು, ಆದರೆ ನಂತರ ಒಂದು ಪ್ರಮುಖ ಸಂಗತಿ ನಡೆಯುತ್ತದೆ. ಆರೋನನ ಹಾವು ಉಳಿದ ಎಲ್ಲ ಹಾವುಗಳನ್ನ ನುಂಗಿ ಬಿಡುತ್ತದೆ. ಇದರ ಮೂಲಕ ದೇವರು ಒಂದು ಸತ್ಯವನ್ನು ತಿಳಿಸುತ್ತಾ ಇದ್ದಾರೆ. ದೇವರು ಯಾರೊಂದಿಗೂ ಸ್ಪರ್ಧಿಸುವುದಿಲ್ಲ. ದೇವರು ಸರ್ವೋನ್ನತನು. ದೇವರ ಶಕ್ತಿ ಎಲ್ಲಾ ಶಕ್ತಿಗಳಿಗಿಂತ ಮೇಲು. ಆದರೂ ಫರೋನ ಹೃದಯ ಬದಲಾಗುವುದಿಲ್ಲ. ಇಲ್ಲಿ ನಾವು ಪ್ರಮುಖವಾದಂಥ ಒಂದು ಸತ್ಯವನ್ನ ಕಲಿಯುತ್ತೇವೆ. ಸಮಸ್ಯೆ ಅನ್ನುವಂಥದ್ದು ಸಾಕ್ಷ್ಯದ ಕೊರತೆ ಅಲ್ಲ ಪ್ರಿಯರೇ, ಸಮಸ್ಯೆ ಹೃದಯದ ಸ್ಥಿತಿಯಲ್ಲಿದೆ. ಫರೋಹ ದೇವರ ಕಾರ್ಯವನ್ನು ನೋಡುತ್ತಿದ್ದನು, ಆದರೆ ಒಪ್ಪಿಕೊಳ್ಳಲು ಸಿದ್ಧನಾಗಿರಲಿಲ್ಲ. ಇಂದಿಗೂ ಕೆಲವರು ದೇವರ ಕಾರ್ಯಗಳನ್ನು ನೋಡುತ್ತಾರೆ, ಜೀವನದಲ್ಲಿ ದೇವರ ಕೃಪೆಯನ್ನು ಅನುಭವಿಸುತ್ತಾರೆ, ಆದರೂ ದೇವರಿಗೆ ಶರಣಾಗುವುದಿಲ್ಲ. ಯಾಕೆಂದರೆ ಸಮಸ್ಯೆ ಕಣ್ಣಿನಲ್ಲ ಪ್ರಿಯರೇ, ಹೃದಯದಲ್ಲಿದೆ. ನಂತರ ದೇವರು ಮೊದಲ ಪ್ಲೇಗ್ ಅನ್ನ ಕಳುಹಿಸುತ್ತಾರೆ. ಮೋಶೆ ದೇವರ ಆಜ್ಞೆಯಂತೆ ನೈಲ್ ನದಿಯ ಮೇಲೆ ಕೋಲನ್ನ ಚಾಚುತ್ತಾನೆ. ಕೂಡಲೇ ನದಿಯ ನೀರು ರಕ್ತವಾಗುತ್ತದೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ನೈಲ್ ನದಿ ಐಗುಪ್ತದ ಜೀವನಾಡಿಯಾಗಿತ್ತು. ಕೃಷಿ, ವ್ಯಾಪಾರ, ಆಹಾರ, ಜೀವನ ಎಲ್ಲವೂ ಅದನ್ನೇ ಅವಲಂಬಿಸಿತ್ತು. ಅವರಿಗೆ ನೈಲ್ ಕೇವಲ ಒಂದು ನದಿ ಅಲ್ಲ, ಅದು ಹೆಮ್ಮೆ, ಅದು ಭದ್ರತೆ, ಅದು ಅವರ ಜೀವನದ ಆಧಾರ. ಆದ್ದರಿಂದ ದೇವರು ನೈಲ್ ನದಿಯನ್ನೇ ಹೊಡೆಯುವ ಮೂಲಕ ಒಂದು ಸಂದೇಶ ಕೊಡುತ್ತಾ ಇದ್ದಾರೆ. ನಿಮ್ಮ ಜೀವನದ ನಿಜವಾದ ಅಧಿಪತಿ ನೈಲ್ ಅಲ್ಲ, ನಾನೇ. ನೀರು ರಕ್ತವಾಗುತ್ತದೆ, ಮೀನುಗಳು ಸಾಯುತ್ತವೆ, ದುರ್ವಾಸನೆ ಹರಡುತ್ತದೆ, ಜನರಿಗೆ ಕುಡಿಯಲು ನೀರು ಸಿಗುವುದಿಲ್ಲ. ಐಗುಪ್ತದ ಸಂಪೂರ್ಣ ದೇಶ ಸಂಕಟಕ್ಕೆ ಒಳಗಾಗುತ್ತದೆ. ಆದರೆ ಇನ್ನ ಫರೋಹ ಬದಲಾಗುವುದಿಲ್ಲ. ಅವನು ಎಲ್ಲವನ್ನ ನೋಡುತ್ತಾನೆ, ಆದರೂ ತನ್ನ ಅರಮನೆಗೆ ಹಿಂದಿರುಗುತ್ತಾನೆ. ದೇವರ ಎಚ್ಚರಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇದು ಈ ಅಧ್ಯಾಯದ ಅತ್ಯಂತ ದುಃಖಕರ ಭಾಗ ಪ್ರಿಯರೇ. ಅದ್ಭುತಗಳನ್ನ ನೋಡುವುದು ಮಾತ್ರ ಸಾಕಾಗುವುದಿಲ್ಲ, ದೇವರ ಧ್ವನಿಗೆ ಪ್ರತಿಕ್ರಿಯಿಸುವ ಹೃದಯ ಇರಬೇಕು. ಆತ್ಮೀಯರೇ, ಕೆಲವೊಮ್ಮೆ ನಾವು ಸಹ ಫರೋವನಂತೆ ವರ್ತಿಸುತ್ತೇವೆ. ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ತನ್ನ ವಾಕ್ಯದ ಮೂಲಕ, ಸಂದರ್ಭಗಳ ಮೂಲಕ, ಸಂದೇಶಗಳ ಮೂಲಕ, ಕೆಲವೊಮ್ಮೆ ಕಷ್ಟಗಳ ಮೂಲಕವೂ ಮಾತನಾಡುತ್ತಾರೆ. ಆದರೆ ನಾವು ಕೇಳಲು ಸಿದ್ಧರಿರುವುದಿಲ್ಲ. ಎಷ್ಟೇ ಸಾಕ್ಷಿಗಳು ಬಂದರೂ ಬದಲಾವಣೆ ಅನ್ನುವಂಥದ್ದಾಗುವುದಿಲ್ಲ. ಈ ಅಧ್ಯಾಯ ನಮಗೆ ದೇವರ ಬಗ್ಗೆ ಒಂದು ಮಹತ್ವದ ಸತ್ಯವನ್ನ ಕಲಿಸುತ್ತದೆ. ದೇವರು ಸರ್ವಾಧಿಕಾರಿ.
ಪ್ರಕೃತಿಯ ಮೇಲೂ ದೇವರಿಗೆ ಅಧಿಕಾರವಿದೆ, ರಾಜರ ಮೇಲೂ ದೇವರಿಗೆ ಅಧಿಕಾರವಿದೆ, ಮಾನವನ ಪ್ರತಿಯೊಂದು ಯೋಜನೆಗಳ ಮೇಲೂ ದೇವರಿಗೆ ಅಧಿಕಾರವಿದೆ. ನಾವು ನಿಯಂತ್ರಣದಲ್ಲಿದೆ ಎಂದು ಭಾವಿಸುವ ಅನೇಕ ಸಂಗತಿಗಳು ವಾಸ್ತವದಲ್ಲಿ ದೇವರ ಕೈಯಲ್ಲಿದೆ. ಆದ್ದರಿಂದ ಇಂದಿನ ವಾಗ್ದಾನ, ದೇವರು ಎಲ್ಲಾ ಪರಿಸ್ಥಿತಿಗಳ ಮೇಲೂ ಅಧಿಕಾರ ಹೊಂದಿದ್ದಾರೆ. ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಅಡ್ಡಿಗಳು ಕಾಣಿಸಿಕೊಂಡರೂ ಅವು ದೇವರ ಶಕ್ತಿಗಿಂತ ದೊಡ್ಡದಲ್ಲ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಹೃದಯಗಳನ್ನ ನಾವು ಕಠಿಣಗೊಳಿಸಿಕೊಳ್ಳಬಾರದು. ದೇವರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು, ದೇವರು ತೋರಿಸುವಾಗ ಗಮನಿಸಬೇಕು ಮತ್ತು ದೇವರ ಕರೆಗೆ ಪ್ರತಿಕ್ರಿಯಿಸಬೇಕು. ಪ್ರಿಯರೇ, ವಿಧೇಯತೆಯನ್ನು ನಾವು ಮುಂದೂಡಬಾರದು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಫರೋಹ ಅದ್ಭುತಗಳನ್ನು ನೋಡಿದನು, ದೇವರ ಶಕ್ತಿಯನ್ನು ಕಂಡನು, ಆದರೂ ಅವನ ಹೃದಯ ಬದಲಾಗಲಿಲ್ಲ. ಇಂದು ಪ್ರಶ್ನೆ ಅದ್ಭುತಗಳನ್ನು ನೋಡುವುದಲ್ಲ, ಪ್ರಶ್ನೆ ಏನೆಂದರೆ, ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ಕೇಳುತ್ತಾ ಇದ್ದೇವಾ? ದೇವರ ಧ್ವನಿಗೆ ನಾವು ಪ್ರತಿಕ್ರಿಯಿಸುತ್ತಾ ಇದ್ದೇವಾ? ಹೃದಯವನ್ನು ತೆರೆಯುವವರಿಗೆ ದೇವರು ತನ್ನ ಮಾರ್ಗವನ್ನು ತೋರಿಸುತ್ತಾರೆ. ಪ್ರಿಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಾತಿಗೆ ಕಿವಿಗೊಡುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು